ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಹುಬ್ಬಳ್ಳಿಯ ನೇಹಾ ಪಾಟೀಲ್ ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ. ಆರೋಪಿಗೆ ಕೂಡಲೇ ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತೆ ಆಗ್ರಹ. 300ಕ್ಕೂ ಹೆಚ್ಚು ಮಂದಿ ಬಂಧನ. ಹಾಸನ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ವಕೀಲ ಸಂಘದಲ್ಲಿ ಮತಯಾಚನೆ. 3ನೇ ಬಾರಿ ಮೋದಿ ಅವರನ್ನ ಪ್ರಧಾನಿಯನ್ನಾಗಿಸುವ ನಿಟ್ಟಿನಲ್ಲಿ ಉತ್ತಮ ಪ್ರತಿಕ್ರಿಯೆ ಇದೆ. ಮಾಜಿ ಕಾನೂನು ಸಚಿವ ಸುರೇಶ್ ಕುಮಾರ್ ಹೇಳಿಕೆ. ಜೆಡಿಎಸ್ ಅಭ್ಯರ್ಥಿ ಬಗ್ಗೆ ಒಳ್ಳೆ ಭಾವನೆ ಇಲ್ಲ. ಹಾಸನ ಲೋಕಸಭಾ ವ್ಯಾಪ್ತಿಯ 8 ಕ್ಷೇತ್ರಗಳಲ್ಲೂ ಜೆಡಿಎಸ್ಗೆ ಲೀಡ್ ಬರಲ್ಲ. ಮುಖಂಡ ಎಚ್ಕೆ ಮಹೇಶ್ ಭವಿಷ್ಯ. ಹುಬ್ಬಳ್ಳಿಯ ನೇಹಾ ಪಾಟೀಲ್ ಹತ್ಯೆ ಖಂಡಿಸಿ ನಗರದಲ್ಲಿಂದು ಬಿಜೆಪಿ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಇಂದು ಪ್ರತಿಭಟನೆ ನಡೆಸಿದರು. ಹೇಮಾವತಿ ಪ್ರತಿಮೆ ಬಳಿ ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ನಡೆಸಿದ ಸುಮಾರು 300ಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ಬಂಧಿಸಿ ನಂತರ ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ರೇಣುಕುಮಾರ್, ಇಡೀ ರಾಜ್ಯದಲ್ಲಿ ನೇಹಾ ಹತ್ಯೆ ಸೇರಿದಂತೆ ಅನೇಕ ಘಟನೆಗಳು ನಡೆದಿವೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಡಿಜಿಹಳ್ಳಿ, ಮಂಗಳೂರಿನ ಪ್ರವೀಣ್ ಹತ್ಯೆ ಸೇರಿದಂತೆ ನಾನಾ ಕೊಲೆ, ಹಲ್ಲೆ ಪ್ರಕರಣ ನಡೆದಿವೆ. ಇಲ್ಲಿರುವುದು ಕಾಂಗ್ರೆಸ್ ಸರ್ಕಾರವಲ್ಲ, ತಾಲಿಬಾನ್ ಸರ್ಕಾರ ಎಂಬ ಭಾವನೆ ಸಾಮಾನ್ಯ ಜನರಲ್ಲಿ ಮೂಡುತ್ತಿದೆ. ನೇಹಾ ಅವರ ಹತ್ಯೆಯನ್ನ ಸಿಎಂ, ಡಿಸಿಎಂ ಹಾಗೂ ಸಚಿವರು ಹಗುರವಾಗಿ ತೆಗೆದುಕೊಂಡಿದ್ದಾರೆ. ಜೈ ಶ್ರೀರಾಮ್ ಎಂದು ಕೂಗಿದರೆ ಅವರ ಮೇಲೆ ಹಲ್ಲೆ ಮಾಡುತ್ತಾರೆ ಎಂದರೆ ನಾವು ಎಲ್ಲಿದ್ದೇವೆ ಎಂಬ ಆತಂಕ ಮೂಡುತ್ತದೆ ಎಂದರು. ಮೋದಿ ಮೇಲೆ ಹಾಡು ಬರೆದರೂ ಹಲ್ಲೆ ಮಾಡುತ್ತಾರೆ, ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಎಂದು ವಿಧಾನಸೌಧದ ಒಳಗೆ ಕೂಗಿದರೂ ಅವರಿಗೆ ಏನೂ ಆಗುವುದಿಲ್ಲ. ಇಂತಹ ಕೆಟ್ಟ ಸರ್ಕಾರವನ್ನ ಶೀಘ್ರವೇ ತೊಲಗಿಸಲು ಜನರು ಕಾಯುತ್ತಿದ್ದಾರೆ. ಕೂಡಲೇ ನೇಹಾ ಹತ್ಯೆ ಆರೋಪಿಯನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತೆ ಆಗ್ರಹಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ನಡೆದಂತಹ ನೇಹಾ ಅವರ ಹತ್ಯೆ ಏನಿದೆ, ಆ ಹತ್ಯೆಯನ್ನು ಹಾಸನ ಜಿಲ್ಲೆಯ ಎಲ್ಲ ಸಜ್ಜನ ಬಂಧುಗಳು ಮತ್ತು ಭಾರತೀಯ ಜನತಾ ಪಾರ್ಟಿ, ವಿಶ್ವ ಹಿಂದೂ ಪರಿಷತ್ತು ಎಲ್ಲ ಸಂಘಟನೆಗಳು ಸೇರಿ ಇವತ್ತು ನಾವು ಅದು ಖಂಡಿಸ್ತಕ್ಕಂಥ ಒಂದು ನಿರ್ಣಯವನ್ನು ಇವತ್ತು ಮಾಡಲಿಕ್ಕೋಸ್ಕರ ಇವತ್ತೆಲ್ಲ ಇಲ್ಲಿ ಸೇರಿದ್ದೇವೆ. ಭಾಳ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೇಹಾ ಹತ್ಯೆಯು ಸೇರಿದಂತೆ ಅನೇಕ ಘಟನೆಗಳು ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಡಿಜಿಹಳ್ಳಿ, ಕೆಜಿಹಳ್ಳಿ ಇರ್ಬೋದು ಘಟನೆ ಇರ್ಬೋದು, ಮಂಗಳೂರಿನ ಪ್ರವೀಣ್ ಹತ್ಯೆ ಇರ್ಬೋದು, ಒಂದಲ್ಲ ಎರಡಲ್ಲ ಉದಾಹರಣೆಗಳನ್ನು ಕೊಡ್ತಾ ಹೋದರೆ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ನಾವೆಲ್ಲೋ ತಾಲಿಬಾನ್ ಸರ್ಕಾರದಲ್ಲಿದ್ದೇವೆ ಅಂತಕ್ಕಂಥ ಭಾವನೆ ಇವತ್ತು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಶೋಭನ್ ಬಾಬು, ಚನ್ನಕೇಶವ, ವೇಣುಗೋಪಾಲ್, ಪ್ರೀತಿವರ್ಧನ್, ನೇತ್ರಾವತಿ, ಮಂಜುನಾಥ್ ಇದ್ದರು. ಹಾಸನ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮಾಜಿ ಕಾನೂನು ಸಚಿವ ಸುರೇಶ್ ಕುಮಾರ್ ಹಾಸನದ ನ್ಯಾಯಾಲಯದ ಆವರಣದಲ್ಲಿಂದು ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈವರೆಗೆ ರಾಜ್ಯದ 13 ವಕೀಲ ಸಂಘಕ್ಕೆ ಭೇಟಿ ನೀಡಿದ್ದು ಎನ್ಡಿಎ ಅಭ್ಯರ್ಥಿಗಳ ಪರ ಮತಯಾಚನೆಯನ್ನು ನಡೆಸುತ್ತಿದ್ದೇವೆ. ಇಂದು ಹಾಸನಕ್ಕೆ ಒಟ್ಟಾಗಿ ಆಗಮಿಸಿದ ಪ್ರಜ್ವಲ್ ರೇವಣ್ಣ ಅವರ ಪರ ಮತಯಾಚಿಸುತ್ತಿದ್ದೇವೆ. ಇದು ಒಂದು ಮಹತ್ವದ ಚುನಾವಣೆಯಾಗಿದ್ದು ದೇಶ ಮುಂದೆ ಯಾವ ರೀತಿ ಇರಬೇಕು ಎಂಬ ಚರ್ಚೆ ನಡೆಯುತ್ತಿದ್ದು, ಮೋದಿ ಅವರ ನೇತೃತ್ವದ ಎನ್ಡಿಎ ಅಭ್ಯರ್ಥಿಗಳು ಆಯ್ಕೆಯಾಗಿ ಮೋದಿ ಅವರು ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಬೇಕೆಂದು ಈ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆಗಳು ದೊರೆಯುತ್ತಿದೆ ಎಂದರು. ಇವತ್ತು ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಎನ್ಡಿಎ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣರವರ ಪರ ಮತಯಾಚಿಸಲು ನ್ಯಾಯಾಲಯಕ್ಕೆ ಸನ್ಮಾನ್ಯ ರಾಜ್ಯದ ಮಾಜಿ ಕಾನೂನು ಸಚಿವರಾದ ಸುರೇಶ್ ಕುಮಾರ್ ಅವರು, ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ರೆಡ್ಡಿ ಅವರು, ಬಿಜೆಪಿ ಕಾನೂನು ಘಟಕದ ಅಧ್ಯಕ್ಷರಾದ ವಸಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾನೂನು ಘಟಕದ ಎಲ್ಲ ಪದಾಧಿಕಾರಿಗಳು ಇವತ್ತು ಭೇಟಿ ಮಾಡಿ ವಕೀಲರನ್ನ ಮತಯಾಚನೆ ಮಾಡಿದ್ದೇವೆ. ಅತ್ಯಂತ ಸ್ಫೂರ್ತಿದಾಯಕವಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣರವರ 5 ವರ್ಷಗಳ ಕೆಲಸ, ಸನ್ಮಾನ್ಯ ದೇವೇಗೌಡರ ರೇವಣ್ಣರ ಅಭಿವೃದ್ಧಿ ಕೆಲಸ ಹಾಸನ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಒಂದು ಮಾದರಿ ಕೆಲಸ ಆಗಿದೆ. ಈ ಸಂದರ್ಭದಲ್ಲಿ ನಾವು ಎನ್ಡಿಎ ಭಾಗವಾಗಿ ಈ ಬಾರಿ ಜೆಡಿಎಸ್ಸು ಸೇರಿರೋದ್ರಿಂದ ಅತ್ಯಂತ ಹಾಸನದಲ್ಲಿ ಅತ್ಯಂತ ಹೆಚ್ಚು. ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ರಘುನಾಥ ಮಾತನಾಡಿ, ಇಂದು ಬಿಜೆಪಿ ಕಾನೂನು ಘಟಕದ ಅಧ್ಯಕ್ಷ ವಸಂತ್ ಕುಮಾರ್ ನೇತೃತ್ವದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾನೂನು ಘಟಕದ ಪದಾಧಿಕಾರಿಗಳೊಡನೆ ಎನ್ಡಿಎ ಅಭ್ಯರ್ಥಿ ಪರ ಮತಯಾಚನೆ ನಡೆಸಿದ್ದು ಅತ್ಯಂತ ಸ್ಫೂರ್ತಿದಾಯಕವಾದ ಪ್ರತಿಕ್ರಿಯೆ ದೊರಕಿದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿದ್ದು ಅವರ ಕುಟುಂಬದವರು ಮಾಡಿರುವ ಕೆಲಸ ಹಾಸನ ಜಿಲ್ಲೆಗೆ ಹಾಗೂ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ಮೋದಿ ಅವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಎನ್ಡಿಎ ಅಭ್ಯರ್ಥಿಯನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಲು ಶ್ರಮಿಸುತ್ತಿದ್ದು ನಮ್ಮ ಸಂಘದ ಎಲ್ಲಾ ವಕೀಲ
ವಕೀಲರಿಗೆ ಸಹಕರಿಸುವಂತೆ ಸೂಚಿಸಲಾಗಿದೆ ಎಂದರು. ಇದುವರೆಗೂ ನಾವು ನಮ್ಮ ರಾಜ್ಯದಲ್ಲಿ 13 ವಕೀಲರ ಸಂಘಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ. ಬೇರೆ ಬೇರೆ ತಾಲೂಕಿನಲ್ಲಿ 13 ಲೋಕಸಭಾ ಕ್ಷೇತ್ರಗಳಿಗೆ ಹೋಗಿದ್ದೀವಿ. ಎಲ್ಲ ಕಡೆ ವಕೀಲರನ್ನು ಹೋಗಿ ಭೇಟಿ ಮಾಡಿ NDA ಅಭ್ಯರ್ಥಿಗಳ ಪರ ಮತನ ಯಾಚಿಸ್ತಾ ಇದ್ದೀವಿ. ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದು ಒಂದಾಗಿ ಬಂದು ನಮ್ಮ ಅಭ್ಯರ್ಥಿ ಶ್ರೀ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮತ ಯಾಚಿಸ್ತಾ ಇದ್ದೀವಿ. ಯಾಕಂದರೆ ಇದೊಂಥರ ಮಹತ್ವದ ಚುನಾವಣೆ, ನಿರ್ಣಾಯಕ ಘಟ್ಟದಲ್ಲಿ ನಾವಿದ್ದೀವಿ. ದೇಶದ ಮುಂದಿನ ದಿನಗಳು ಯಾವ ರೀತಿ ಇರಬೇಕು ಅನ್ನೋಕ್ಕೋಸ್ಕರ ಚರ್ಚೆ ನಡೀತಾ ಇರೋ ಸಮಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ NDA 3 ಆಯ್ಕೆ ಆಗಬೇಕು, ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ದೇಶ ಇವತ್ತು ಯಾವ ರೀತಿ ಪ್ರಗತಿಯ ಪಥದಲ್ಲಿದೆ, ಅದಕ್ಕೆ ಇನ್ನಷ್ಟು ವೇಗ ಸಿಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಬಂದಿದ್ದೀವಿ. ಭಾಳ ಖುಷಿ ಆಗ್ತಾಯಿದೆ. ಎಲ್ಲ ವಕೀಲರ ಒಂದು ಚೈತನ್ಯಯುತ ಒಂದು ಸ್ಪಂದನೆ ಕಂಡು ನಮಗೆ ಭಾಳ ಖುಷಿಯಾಗಿದೆ. ಈ ಸಂದರ್ಭದಲ್ಲಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ರೆಡ್ಡಿ, ಬಿಜೆಪಿ ಕಾನೂನು ಘಟಕದ ಅಧ್ಯಕ್ಷ ವಸಂತ್ ಕುಮಾರ್, ಜೆಡಿಎಸ್ ಹಾಗೂ ಬಿಜೆಪಿ ಕಾನೂನು ಘಟಕದ ಪದಾಧಿಕಾರಿಗಳಿದ್ದರು. ಜಿಲ್ಲೆ ಹಾಗೂ ರಾಜ್ಯ ಸರ್ಕಾರಿ ನೌಕರರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವಂತೆ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಬಾಗೂರು ಮಂಜೇಗೌಡ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2018ರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 6ನೇ ವೇತನ ಆಯೋಗದ ವರದಿ ಜಾರಿ ಮಾಡಿದ್ದು ಇದೇ ಸಿದ್ದರಾಮಯ್ಯ ಅವರು. ಇದರಿಂದ ಹಲವರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಇದೀಗ 7ನೇ ಆಯೋಗದ ವರದಿಯನ್ನ ಸಿಎಂ ಹಾಗೂ ಡಿಸಿಎಂ ಸ್ವೀಕಾರ ಮಾಡಿದ್ದಾರೆ. ಚುನಾವಣೆ ಮುಗಿದ ಕೂಡಲೇ ಜಾರಿ ಮಾಡಲಿದ್ದಾರೆ. ಹಾಗಾಗಿ ಹಾಸನ ಸೇರಿದಂತೆ ರಾಜ್ಯದೆಲ್ಲೆಡೆ ಹಾಲಿ ಹಾಗೂ ನಿವೃತ್ತ ನೌಕರರು ಕಾಂಗ್ರೆಸ್ ಬೆಂಬಲಿಸುವಂತೆ ವಿನಂತಿಸಿದರು. ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಅವರ ಆಗುಹೋಗುಗಳನ್ನ ನೋಡ್ಕೊಳ್ಳೋಕ್ಕೋಸ್ಕರ ಸೇವಾ ವೃಂದದಲ್ಲಿ ಒಂದು ವಿಧಾನ ಪರಿಷತ್ ಸದಸ್ಯರನ್ನು ಸಹ ಮಾಡಬೇಕು ಅನ್ನೋ ಒಂದು ಮನವಿ ಅವ್ರ ಮುಂದಿದೆ. ಅದನ್ನು ಸಹ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಸಮಸ್ತ ನೌಕರರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಸರ್ಕಾರಿ ನೌಕರಿದ್ದೀವಿ ನಾವು ಮತ್ತು ನಮ್ಮ ಕುಟುಂಬದವರು ಹಾಗೂ ನಿವೃತ್ತ ನೌಕರರು ಏನಿದ್ದೀವಿ, ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ನೀಡಲಿಕ್ಕೆ ಸೂಚನೆಯನ್ನು ನೀಡಬೇಕು. ತಾವೆಲ್ಲರೂ ಬೆಂಬಲವನ್ನು ನೀಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರಿಗೆ ನಾವು ಕೈಯನ್ನು ಬಲಪಡಿಸಬೇಕು ಅಂತೇಳಿ ಈ ಮೂಲಕ ಸಮಸ್ತ ನೌಕರರಲ್ಲಿ ನಾನು ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಟೋಟಲ್ ಮಂಜೂರಾತಿ 7,83,000 ಸರ್ಕಾರಿ ನೌಕರ ಹುದ್ದೆಗಳು ಇದೆ. ಅದರಲ್ಲಿ ಈಗ ಸುಮಾರು 6 ಲಕ್ಷ ನೌಕರರಿದ್ದೇವೆ. 2 ಲಕ್ಷ. ಹಾಸನ ಲೋಕಸಭಾ ವ್ಯಾಪ್ತಿಯ 8 ಕ್ಷೇತ್ರಗಳಲ್ಲೂ ಜೆಡಿಎಸ್ಗೆ ಲೀಡ್ ಬರಲ್ಲ, ಕಾಂಗ್ರೆಸ್ ಗೆಲುವು ನಿಶ್ಚಿತ ಎಂದು ಮುಖಂಡ HK ಮಹೇಶ್ ವಿಶ್ವಾಸ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ವಿಧಾನಸಭಾ ಕ್ಷೇತ್ರವು ನಮ್ಮ ಪರವಾಗಿದೆ. ಕಳೆದ ಬಾರಿ ಸಾಂಪ್ರದಾಯಿಕ ಮತ ಬಂದಿರಲಿಲ್ಲ. ಈ ಬಾರಿ 50,000 ಮತ ಕಾಂಗ್ರೆಸ್ಗೆ ಬರಲಿವೆ. ಜೆಡಿಎಸ್ ಅಭ್ಯರ್ಥಿ ಬಗ್ಗೆ ಒಳ್ಳೆ ಭಾವನೆ ಇಲ್ಲ. ಹಾಗಾಗಿ ಕಾಂಗ್ರೆಸ್ಗೆ 15,000 ಲೀಡ್ ಬರಲಿದೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲೇ ಇದ್ದು ಬಿಜೆಪಿಗೆ ಹೋಗಿದ್ದ ಕೆಲವರು ಮತ್ತೆ ಬಂದಿದ್ದಾರೆ. ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಜೆಡಿಎಸ್ ಲೀಡ್ ಬರಲ್ಲ ಎಂದರು. ಮಾಡ್ತಾವ್ರೆ ಈಗ ಬೇಡ, ಈಗ ನಮ್ಮ ಪಕ್ಷಕ್ಕೆ ನಮ್ಗೆ ಓಟ್ ಹಾಕ್ತೀನಿ ಅಂತ ನಾನು ಅವ್ರಿಗೆ ಸಂತೋಷವಾಗಿ ನಾನು ಹಾರ ಹಾಕ್ಕೊಂಡು ತಪ್ಕೋಬೇಕಲ್ವ ನಾನು. ಅವರು ನಮ್ಮಲ್ಲೇ ಇದ್ದಾರೆ ಪಾಪ. ಈಗ ಅವರೆಲ್ಲ ಅನುಭವೇಗೌಡರ ಕಾಲದಿಂದ ಕಾಂಗ್ರೆಸ್ಸಲ್ಲಿ ಇದ್ದವ್ರು, ಇವತ್ತಲ್ಲ ಅವರು. ಅದು ಅವ್ರಿಗೆ ಸಂಬಂಧಪಟ್ಟು. ಈಗ ನಾನು ಹೆಂಗೆ ಹೇಳಲಿ ನನ್ನ ಜೊತೆಲೇ ಇರ್ತಾರೆ ಅಂತ ಅವ್ರಿಗೆ ಸಂಬಂಧಪಟ್ಟದ್ದು. ಇವಾಗ ನಮ್ಮ ಚುನಾವಣೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಈಗ ನನ್ನ ಜೊತೆ ಪ್ರೀತಮ್ ಮಾತಾಡೋರಾ ಅಥವಾ ನಾವು ಪ್ರೀತಮ್ ಹತ್ರ ಮಾತಾಡಿದ್ದೀವಾ? ಇಲ್ವಲ್ಲ. ಅದು ನನಗೆ ಗೊತ್ತಿಲ್ಲ. ಮತ ಕೇಳೋದು ಕೇಳಿರ್ತಾರೆ, ಅದರಲ್ಲಿ ಅದು ಗೊತ್ತಿಲ್ಲ ನಮಗೆ. ಮತ ಕೇಳೋರ ಬಿಟ್ಟೋರ ನನಗೆ ಗೊತ್ತಿಲ್ಲ. ಈಗ ನಾನು ಹೇಳೋದು, ಈಗ RSS ವಿಜಿ ನಮಗೆ ಮಾಡ್ತಾರಾ ಅಥವಾ ಇನ್ನೊಬ್ಬರು ಮುಖಂಡರವ್ರು ಅವ್ರಿಗೆ ನಮಗೆ ಮಾಡ್ತಾರಾ? ಇಲ್ಲ ಪಾಪ. ಅವ್ರದ್ದು ತಪ್ಪು ಅಂತಲ್ಲ, ಅವ್ರ ಸಿದ್ಧಾಂತ ಅವ್ರಿಗೆ. ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳಿಗೆ ಸ್ವಾತಂತ್ರ್ಯ ಅನಂತರದಿಂದಲೂ ಕಾಂಗ್ರೆಸ್ ಸಾಕಷ್ಟು ಕೊಡುಗೆ ನೀಡಿದ್ದು, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಶ್ರೇಯಸ್ ಪಟೇಲ್ ಬೆಂಬಲಿಸುವಂತೆ ಕಾಂಗ್ರೆಸ್ SC ಘಟಕದ ರಾಜ್ಯಾಧ್ಯಕ್ಷ ಧರ್ಮಸೇನ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಲಿತರ ಏಳಿಗೆಗೆ, ದಲಿತರ ಉನ್ನತೀಕರಣಕ್ಕೆ ಸಹಾಯ ಮಾಡಿರುವುದು ಕಾಂಗ್ರೆಸ್. ಹಾಗೆ ಶಿಕ್ಷಣ ಉಳುವವನೇ ಭೂಮಿಯ ಒಡೆಯ ಎಂಬ ಕಾನೂನು ಜಾರಿಗೆ ತಂದಿದ್ದು ಕಾಂಗ್ರೆಸ್. ಹಾಗಾಗಿ ಪರಿಶಿಷ್ಟ ಸಮುದಾಯದ ಬಾಂಧವರು ಕಾಂಗ್ರೆಸ್ ಬೆಂಬಲಿಸಬೇಕಾಗಿದ್ದು, ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಹಾಗೂ ಸಂಭಾವಿತರು ಆಗಿರುವ ಶ್ರೇಯಸ್ ಪಟೇಲ್ ಅವರನ್ನ ಗೆಲ್ಲಿಸಿದರೆ ದಲಿತರಿಗೆ ಅನುಕೂಲ ಆಗಲಿದೆ ಎಂದರು. ಬರ್ತಕ್ಕಂಥ 26ನೇ ತಾರೀಕು ಚುನಾವಣೆಯಲ್ಲಿ ನಾನು ನನ್ನ ಪರಿಶಿಷ್ಟ ಜಾತಿಯ ಬಂಧುಗಳಲ್ಲಿ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕಾಗಿ ನಾನು ಮನವಿಯನ್ನು ಮಾಡೋದಕ್ಕೆ ಬಂದಿದ್ದೇನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸ್ವತಂತ್ರ ಬಂದಾಗಿನಿಂದನೂ ಕೂಡ ಬಹಳ ದಲಿತರ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ
ಅವರಿಗೆ ಏನೇನು ಅವರ ಏಳಿಗೆಗೆ ಅಥವಾ ಅವರ ಜೀವನದ ಉನ್ನತೀಕರಣಕ್ಕೆ ಏನೇನು ಸಹಾಯ ಆಗಬೇಕು ಅಂತ ಎಲ್ಲ ಕೆಲಸಗಳನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಬಂದಿದೆ. ಇವತ್ತು ತಾವು ಕೇಳ್ಬೋದು ಏನೇನು ಇದೆ ಅಂಥೇಳಿ. ಶಿಶುವಾರಗಳಿಂದ ಹಿಡಿದು ಹೋಬಳಿ ಮಟ್ಟದಲ್ಲಿ ಹಾಸ್ಟೆಲ್ ಕಟ್ಟೋದ್ರಿಂದ ಹಿಡಿದು ಮತ್ತು ಭೂಮಿ ವ್ಯವಸಾಯ ಮಾಡೋದಕ್ಕೆ ಭೂಮಿ ಹಂಚಿಕೆ ವಿಚಾರ ಇರ್ಬೋದು. ಪತ್ರಿಕಾಗೋಷ್ಠಿಯಲ್ಲಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ವಿಜಯ್ ನಾಯಕ್, ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಪದಾಧಿಕಾರಿಗಳಾದ ರಾಮಚಂದ್ರ, ಮಲಿಗವಾಳು ದ್ಯಾವಪ್ಪ, ಗಣೇಶ್ ನಾಯಕ್, ಅಶೋಕ್, ಶಂಕರರಾಜು ಇದ್ದರು. ಹಿಂದಿನಿಂದಲೂ ಕಾಂಗ್ರೆಸ್ನಿಂದ ಕುರುಬ ಸಮುದಾಯಕ್ಕೆ ಅನ್ಯಾಯವಾಗಿದ್ದು, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸದಂತೆ ಸಮುದಾಯದ ಹಿರಿಯ ಮುಖಂಡ ನವಿಲೆ ಅಣ್ಣಪ್ಪ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನಿಂದ ಈವರೆಗೂ ನಮಗೆ ಸಿಕ್ಕಿರುವುದು ಶೂನ್ಯ ಫಲ. ಜಿಲ್ಲೆಯಲ್ಲಿ ಕುರುಬರಿಗೆ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಡಲಿಲ್ಲ. ಏನಾದರೂ ಮಾಡಿದರೆ ಉದಾಹರಣೆ ಕೊಡಲಿ. ಹಾಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಅವರನ್ನ ಹುಡ ಅಧ್ಯಕ್ಷರನ್ನಾಗಿ ಮಾಡಿ ಎಂದು ಉಸ್ತುವಾರಿ ಸಚಿವರಿಗೆ ಶಿಫಾರಸು ಪತ್ರ ಕೊಟ್ಟಿದ್ದಾರೆ. ಕುರುಬ ಸಮುದಾಯದ ಯಾರೂ ಕಾಣಲಿಲ್ಲವೇ ಎಂದು ಪ್ರಶ್ನಿಸಿದ ಅವರು, ಹೀಗಾಗಿ ಕಾಂಗ್ರೆಸ್ ತಿರಸ್ಕಾರ ಮಾಡಬೇಕು. ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಗೆದ್ದರೆ ಡಿಕೆ ಶಿವಕುಮಾರ್ ಕೈ ಮೇಲಾಗಿ ಸಿಎಂ ಕುರ್ಚಿಗೆ ಕಂಟಕ ಬರಲಿದೆ. ಹಾಗಾಗಿ ಎನ್ಡಿಎ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಎಂದು ಮನವಿ ಮಾಡಿದ ಅವರು, ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವುದರಿಂದ ನಾವೆಲ್ಲರೂ ಎನ್ಡಿಎ ಅಭ್ಯರ್ಥಿ ಪರ ಕೆಲಸ ಮಾಡುತ್ತಿದ್ದೇವೆ. ಎನ್ಡಿಎ ವಿರುದ್ಧ ಕೆಲಸ ಮಾಡುವವರು ನಿಜವಾಗಿಯೂ ಬಿಜೆಪಿಗರಲ್ಲ, ಅವರದು ಪಕ್ಷದ್ರೋಹದ ಕೆಲಸ. ಇಂತಹ ಅನ್ಯಾಯವನ್ನ ನಮ್ಮ ಪಕ್ಷ ಸಹಿಸಲ್ಲ ಎಂದು ಅಣ್ಣಪ್ಪ ಎಚ್ಚರಿಸಿದರು. ಇವತ್ತು ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಏನು ಪ್ರಚಾರ ಮಾಡ್ತಿದ್ದಾರೆ ಜನ, ಕುರುಬ ಸಮಾಜ ಕಾಂಗ್ರೆಸ್ ಹಿಂದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಶುದ್ಧ ಸುಳ್ಳು. ವಿಶೇಷವಾಗಿ ಹಾಸನ ಜಿಲ್ಲೆಗೆ, ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ಸಿಂದ ಶೂನ್ಯ ಫಲಗಳನ್ನು ನೀಡಿದ್ದಾರೆ. ಕಾಂಗ್ರೆಸ್ಸಿಂದ ಈ ಸಮಾಜಕ್ಕೆ ಯಾವುದೇ ನಿಗಮ ಮಂಡಳಿಯಲ್ಲಿ ಯಾವತ್ತೂ ಕೊಡಲಿಲ್ಲ. ಆದರೆ JDS ಮತ್ತು BJPನಲ್ಲಿ ಈ ಜಿಲ್ಲೆಯಲ್ಲಿ ಅಣ್ಣೆಜಕ್ಕಲಿ ದೊಡ್ಡೇಗೌಡರನ್ನ ಸನ್ಮಾನ್ಯ ದೇವೇಗೌಡರು ಪ್ರಥಮ ಬಾರಿ ರಾಜಕೀಯವಾಗಿ ಗುರುತಿಸಿ ಅವರನ್ನು ವಿಧಾನ ಪರಿಷತ್ ಸದಸ್ಯರು ಮಾಡಿದಂಥದ್ದು ದೇವೇಗೌಡರಿಗೆ ಸಲ್ಲುತ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಕುರುಬ ಸಮಾಜದ ಪದಾಧಿಕಾರಿಗಳಿದ್ದರು. ಸರ್ಕಾರಿ ಕಡತಗಳನ್ನು ಪಾದರಕ್ಷೆಗಳ ಕವರಿನಲ್ಲಿ ಕೊರಿಯರ್ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಕೆಲವು ದಿನಗಳ ಹಿಂದೆ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳ ಕಚೇರಿಯಲ್ಲಿ ಸಿಆರ್ಪಿ ಮತ್ತು ಬಿಆರ್ಪಿಯವರುಗಳು ಸರಿಯಾಗಿ ಶಾಲೆಗಳಿಗೆ ಭೇಟಿ ನೀಡುತ್ತಿಲ್ಲ ಎಂದು ಕೆಲ ಸಾರ್ವಜನಿಕರು ಮತ್ತು ಶಿಕ್ಷಕರು ಆರೋಪವನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟ ಕಚೇರಿಗೆ ತೆರಳಿ ಮಾಹಿತಿಯನ್ನ ಕೇಳಿದಾಗ ಮಾಹಿತಿ ನೀಡುವುದಕ್ಕೆ ಬರುವುದಿಲ್ಲ, ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಮಾಹಿತಿಯನ್ನ ಪಡೆಯುವಂತೆ ಕ್ಷೇತ್ರ ಸಮನ್ವಯ ಅಧಿಕಾರಿ ತಿಳಿಸಿದ್ದಾರೆ. ಅದರ ಅನ್ವಯ ಮಾಹಿತಿ ಹಕ್ಕು ಅಧಿನಿಯಮ ಅಡಿಯಲ್ಲಿ ಬಿಆರ್ಪಿಗಳಾದ ಶಾಂತರಾಜು, ಕೆಬಿ ಕಾಂತರಾಜು, ಟಿಟಿ ಆಸಿಫ್ ಪ್ರತಿನಿತ್ಯ ಶಾಲಾ ವರದಿ ಮತ್ತು ಶಾಲೆಗೆ ಭೇಟಿ ನೀಡುವ ಪ್ರವಾಸ ವಿವರ ಕೋರಿ ಅರ್ಜಿ ನೀಡಿದಾಗ ಇಲಾಖೆ ವತಿಯಿಂದ 9,800 ಹಣವನ್ನ ಕಟ್ಟುವಂತೆ ಇಲಾಖೆಯಿಂದ ತಿಳಿಸಲಾಯಿತು. ಅದರ ಅನ್ವಯ ಪುನಃ ಎಷ್ಟು ಪುಟಗಳಿವೆ ಮತ್ತು ಪ್ರತಿ ಪುಟಗಳ ಮಾಹಿತಿಯನ್ನ ನೀಡಿ ಎಂದು ಅರ್ಜಿ ನೀಡಿದಾಗ ಒಟ್ಟು 4,500 ಪುಟಗಳಿವೆ. ಪ್ರತಿ ಪುಟಕ್ಕೆ ₹2 9,000 ಹಣವನ್ನ ಕಟ್ಟುವಂತೆ ತಿಳಿಸಲಾಯಿತು. ಯಾರ ಹೆಸರಿಗೆ ಹಣ ಕಟ್ಟಬೇಕು ಎಂದು ಕೋರಿದಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಇವರ ಹೆಸರಿಗೆ ಡಿಡಿ ತೆಗೆಯುವಂತೆ ತಿಳಿಸಿದರು. ಇದರ ಅನ್ವಯ ₹9,000 ಹಣವನ್ನ ಡಿಡಿ ತೆಗೆದು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಮತ್ತು ಅರ್ಜಿಯನ್ನ ನೀಡಿ ಕೂಡಲೇ 7 ದಿನಗಳ ಒಳಗೆ ಮಾಹಿತಿಯನ್ನ ನೀಡುವಂತೆ ಕೋರಲಾಯಿತು. ಆದರೆ ಈ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಸರ್ಕಾರಿ ಮಾಹಿತಿಯ ದಾಖಲಾತಿಗಳನ್ನು ಪಾದರಕ್ಷೆಗಳ ಕವರಿನಲ್ಲಿ ತುಂಬಿ ಕೊರಿಯರ್ ಮಾಡಿರುವುದು ಬೆಳಕಿಗೆ ಬಂದಿದೆ. ಅದರಲ್ಲೂ ತಪ್ಪು ಮಾಹಿತಿಯನ್ನ ನೀಡಿರುವುದು ಕೂಡ ಬೆಳಕಿಗೆ ಬಂದಿದೆ. ಸುಮಾರು 4,000 ಮಾಹಿತಿ ಪುಟಗಳಿವೆ ಎಂದು ತಿಳಿಸಿದ್ದು ಅದರ ಅನ್ವಯ 9,000 ಹಣ ಕಟ್ಟಿಸಿಕೊಂಡು ಈಗ ಕೇವಲ 1,920 ಪುಟಗಳು ಇವೆ. ಇನ್ನ ₹5,160 ಹಣವನ್ನ ತಮಗೆ ಹಿಂದಿರುಗಿಸಲಾಗುತ್ತದೆ ಎಂದು ಪತ್ರ ಬರೆದಿದ್ದಾರೆ. ವರದಿ ಸಿವಿ ಲೋಹಿತ್, ವಿವಿಸಿ ನ್ಯೂಸ್, ಚನ್ನರಾಯಪಟ್ಟಣ. ಪ್ರತಿ ವರ್ಷದಂತೆ ಈ ವರ್ಷವೂ ಕೆರೆ ಕೋಡಮ್ಮನವರ ಜಾತ್ರಾ ಮಹೋತ್ಸವವನ್ನು 3 ದಿನಗಳ ಕಾಲ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಎಂದು ಶ್ರೀ ಆದಿಶಕ್ತಿ ಕೆರೆಕೋಡಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷ ಗೋಪಾಲ್ ತಿಳಿಸಿದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಹಿರಿಗರ್ಜೆ ಕೊಪ್ಪಲು ಗ್ರಾಮದಲ್ಲಿ ನಡೆದ ಜಾತ್ರಾ ಮಹೋತ್ಸವದ ಸಂಭ್ರಮಾಚರಣೆ ಕುರಿತು ಮಾತನಾಡಿದ ಅವರು, ಪೂಜಾ ಮಹೋತ್ಸವದಲ್ಲಿ ಗಂಗಾ ಪೂಜೆ, ಅಮ್ಮನವರ ರಾತ್ರಿ ಉತ್ಸವ ಏರ್ಪಡಿಸಲಾಗಿತ್ತು. 2ನೇ ದಿನ ಅಮ್ಮನವರು ಬನಕ್ಕೆ ಹೊರಡುವುದು, ಗಂಗಾಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ ಹಾಗೂ ಹಗಲು ಉತ್ಸವ ಜರುಗಿತು. ಕೊನೆಯ ದಿನ ಹವಳಪ್ಪ ಸ್ವಾಮಿಯವರಿಗೆ ಹಾಗೂ ಚಿಕ್ಕಮ್ಮನವರಿಗೆ ಅಮ್ಮನವರ ಬನದಲ್ಲಿ ಕವಳ ಕಾರ್ಯಕ್ರಮ ನಡೆಯಿತು. ಸುತ್ತಮುತ್ತ ಗ್ರಾಮಗಳ ಸಾವಿರಾರು ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಂದರು. ಶ್ರೀ ಆದಿಶಕ್ತಿ ಕೆರೆಕೋಡಮ್ಮನವರ ಜಾತ್ರಾ ಮಹೋತ್ಸವ ಇಂದು 2ನೇ ಕಾರ್ಯಕ್ರಮವಾಗಿದೆ.
ಸುಮಾರು 3 ದಿನ ನಡೆಯುವಂಥ ಕಾರ್ಯಕ್ರಮದಲ್ಲಿ ವರ್ಷದಂತೆ ಭಕ್ತಾದಿಗಳು ದೇವರ ವಚನೆಯನ್ನು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ. ಇದಕ್ಕೆ ಹೆಚ್ಚಿನ ರೀತಿ ಭಕ್ತಾದಿಗಳಿದ್ದು ಅವರಿಗೆ ಎಲ್ಲ ರೀತಿಯ ಅಭಿವೃದ್ಧಿ ಅನುಕೂಲ ಆಗ್ತದೆ ತಾಯಿ ಅನುಗ್ರಹದಿಂದ. ಅದೇ ರೀತಿ ವರ್ಷದಂತೆ ಇದು ಇತಿಹಾಸ ಇರುವಂಥ ದೇವಸ್ಥಾನ. ವರ್ಷದಂತೆ ಸುಮಾರು 16 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ. ವರ್ಷದಂತೆ ಪ್ರತಿ ವರ್ಷವೂ ಇದೇ ಥರ ಜಾತ್ರೆ ಕಾರ್ಯಕ್ರಮ ನಡೀತದೆ. ಈ ವರ್ಷ ಹೆಚ್ಚಿನ ರೀತಿ ಭಕ್ತಾದಿಗಳು ಆಗಮಿಸಿ ತಾಯಿ ಕುರಿತಂತೆ ಮಾತನಾಡ್ತಿದ್ದಾರೆ. ಇದೇ ರೀತಿ ದಿನಗಳಲ್ಲಿ ಈ ಕಾರ್ಯಕ್ರಮ ರಾಜಮಠದವರಿಗೆ ನಮ್ಮೆಲ್ಲರ ಅಭಿಲಾಷ ಆಗಿದೆ. ಇದಕ್ಕೆ ನಮ್ಮ ಪತ್ರಕರ್ತರು ಮತ್ತೆ ಎಲ್ಲರೂ ನಮಗೆ ಮತ್ತೆ ಎಲ್ಲ ನಮ್ಮ ಭಾಗದ ಈ ವೇಳೆ ಕಾರ್ಯದರ್ಶಿ ದಿನೇಶ್ ಹೆಚ್ಪಿ, ಮಂಜುನಾಥ್, ಕೆಆರ್ ದಿನೇಶ್, ಚಂದ್ರಯ್ಯ, ಕಾರ್ತಿಕ್, ಅರ್ಚಕರಾದ ವೀರಭದ್ರ, ಚಂದ್ರಶೇಖರ್, ನಿಶಾಂತ್, ಪ್ರೀತಂ, ರುದ್ರೇಶ್, ನಂದೀಶ್, ಮಹೇಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಚಿನ್ನ ತುಂಬಿದ ಕಳಸ ಖಾಲಿ ಮಾಡಿ ಖಾಲಿ ಚಂಬು ಹಿಡಿದು ಮತಭಿಕ್ಷೆ ಮಾಡುತ್ತಿದ್ದಾರೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋ ಮಧುಸೂದನ್ ಆರೋಪ ಮಾಡಿದರು. ಬೇಲೂರು ಪಟ್ಟಣದ ತೋಚಾ ಅನಂತಸುಬ್ಬರಾಯ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಲ್ಲ ಮಾಧ್ಯಮಗಳ ಸರ್ವೆ ವರದಿ ಪ್ರಕಾರ ದೇಶದ ಎಲ್ಲ ರಾಜ್ಯಗಳಿಂದಲೂ ಈ ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಅಭಿಪ್ರಾಯದಂತೆ ಎನ್ಡಿಎ ಮೈತ್ರಿಕೂಟ 450ಕ್ಕೂ ಹೆಚ್ಚು ಸಂಸದರನ್ನ ಗೆಲ್ಲುವ ಮೂಲಕ ಅಧಿಕಾರ ಹಿಡಿಯಲಿದೆ. ಅದೇ ರೀತಿ ಈ ಬಾರಿ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟ 24ರಿಂದ 25 ಸೀಟು ಗೆಲ್ಲುವುದು ಶತಸಿದ್ಧ ಆಗಿದ್ದು, ಹಾಸನ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಲಕ್ಷಾಂತರ ಮತಗಳಿಂದ ಗೆಲುವು ಸಾಧಿಸಲಿದ್ದಾರೆ. ಇದನ್ನು ಸಹಿಸದ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಖಾಲಿ ಚಂಬು ಹಿಡಿದು ಮತಭಿಕ್ಷೆ ಮಾಡಲು ಹೊರಟಿದ್ದಾರೆ ಎಂದ ಅವರು, ಈ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸುವಂತೆ ಮತದಾರರಲ್ಲೂ ಮತ್ತು ಇಲ್ಲಿನ ಜನಕೇಶವ ದೇವರನ್ನ ಬೇಡಿಕೊಳ್ಳುತ್ತೇನೆ ಎಂದರು. ಚುನಾವಣೆ ಈಗಾಗಲೇ ಬಹಳ ಹತ್ತಿರಕ್ಕೆ ಬಂದ್ಬಿಟ್ಟಿದೆ. 26ನೇ ತಾರೀಕು ಚುನಾವಣೆ. ಇವತ್ತು ಡೇಟು 21. 25ನೇ ತಾರೀಕು 24ನೇ ತಾರೀಕು ಸಂಜೆ 5 ಗಂಟೆಗೆ ಮುಗಿದೋಗ್ಬಿಡುತ್ತೆ ನಮ್ಮ ಎಲ್ಲ ಪ್ರಚಾರಗಳು ಸಹ. ಅಂದರೆ ಇವತ್ತೊಂದು ದಿವಸ ಬಿಟ್ಟರೆ 22, 23, 24 ಈ 3 ದಿನ ಇರುವಂಥದ್ದು ಪ್ರಚಾರಕ್ಕೆ. ಈ ಸಮಯದಲ್ಲಿ ಎಲ್ಲ ಬಹಳ ಒಳ್ಳೆಯ ಪ್ರಚಾರಗಳು ನಡೀತಾ ಇದ್ದಾವೆ. ಇಲ್ಲಿ ಒಂದು ನಿಮಗೆ EVM ಅಂತ ನಾವೇನು ಹೇಳ್ತೀವಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್, ಅದರ ಒಂದು ಬ್ಯಾಟ್ರಿನೇ ಹಾಕಿರುವಂಥ ಒಂದು ಸ್ಯಾಂಪಲನ್ನು ಇಲ್ಲಿ ಜನತಾದಳದವರು ತೋರಿಸಿದ್ದಾರೆ. ಅದರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಪ್ರಜ್ವಲ್ ರೇವಣ್ಣನ ಮುಂದೆ ನಾವು ಈ ರೀತಿ ಒತ್ತಿದ್ರೆ ಅವನ ಮುಂದೆ ಪ್ರಜ್ವಲ್ ರೇವಣ್ಣನ ಮುಂದೆ ಓಟ್ ಬೀಳುತ್ತೆ. ಆದರೆ ಇವರು ಜನತಾದಳದವರು ಪಾಪ ಬಹಳ ಉದಾರಿಗಳು. ಮಿಕ್ಕೋರು ಯಾರ್ದಾರ ಮುಂದೆ ಒತ್ತಿದ್ರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ತೋಚಾ ಅನಂತಸುಬ್ಬರಾಯ, ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಘಟಕದ ರಾಜ್ಯ ಕಾರ್ಯದರ್ಶಿ ಪ್ರಭಾಕರ್ ಜೈನ್, ಪುರಸಭೆ ಮಾಜಿ ಅಧ್ಯಕ್ಷ ಟಿಎ ಶ್ರೀನಿಧಿ ಹಾಜರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿಯ ಕೇಶವನಗರ ಗ್ರಾಮದಲ್ಲಿರುವ ಸಾರ್ವಜನಿಕರು ತಿರುಗಾಡುವ ಕಿರಿದಾದ ಕಾಲುದಾರಿಯಲ್ಲಿ ಒಂದರ ಹಿಂದೆ ಮತ್ತೊಂದು ಎಂಬಂತೆ 2 ದೈತ್ಯ ಕಾಡಾನೆಗಳು ಭಾನುವಾರ ಸಂಜೆ ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಭೀತಿಯನ್ನು ಉಂಟು ಮಾಡಿದ್ದಾವೆ. ಸಹಜವಾಗಿ ಮಕ್ಕಳೆಲ್ಲ ಆ ಹೊತ್ತಿನಲ್ಲಿ ಮನೆ ಮುಂದೆ ಆಟವಾಡುವಂತಹ ಸಮಯ. ಅದೃಷ್ಟವಶಾತ್ ಶಾಲೆಗಳಿಗೆ ಬೇಸಿಗೆ ರಜೆ ಇದ್ದ ಕಾರಣ ಹಲವು ಮಕ್ಕಳು ಸಂಬಂಧಿಕರ ಮನೆಗೆ ತೆರಳಿದ್ದರಿಂದ ಆನೆ ತೆರಳುತ್ತಿದ್ದ ರಸ್ತೆಯಲ್ಲಿ ಮಕ್ಕಳು ಎದುರಾಗಲಿಲ್ಲ. ಕೂಲಿ ಕಾರ್ಮಿಕ ವಿರಾಜ್ ಎಂಬ ವ್ಯಕ್ತಿ ಬಿಸಿಲಿದ್ದ ಕಾರಣಕ್ಕಾಗಿ ವಿಶ್ರಾಂತಿ ತೆಗೆದುಕೊಳ್ಳಲು ಮನೆಯ ಹೊರಗಡೆ ಕುರ್ಚಿಯಲ್ಲಿ ಕುಳಿತಿದ್ರು. ನಾಯಿ ನಿರಂತರವಾಗಿ ಬೊಗಳುತ್ತಿದ್ದನ್ನ ಕೇಳಿಸಿಕೊಂಡ ಕ್ಷಣ ಮಾತ್ರದಲ್ಲಿ ಕೇವಲ 15 ಅಡಿ ಅಂತರದಲ್ಲಿ ಆನೆ ನಿಂತಿರುವುದನ್ನ ಕಂಡು ಹೌಹಾರಿದ್ರು. ಈ ವ್ಯಕ್ತಿಯನ್ನ ನೋಡಿದ ಕಾಡಾನೆಯು ತನ್ನ ಸೊಂಡಲನ್ನೆತ್ತಿದ್ದನ್ನ ಗಮನಿಸಿ ತಕ್ಷಣ ಮನೆಯೊಳಗಡೆ ಓಡಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸುತ್ತಿರುವುದರಿಂದ ಅರಣ್ಯ ಇಲಾಖೆ ಹಾಗೂ ಸರ್ಕಾರ ಕಾಡಾನೆಗಳನ್ನ ಸ್ಥಳಾಂತರಿಸುವುದರ ಮೂಲಕ ಶಾಶ್ವತ ಪರಿಹಾರ ಒದಗಿಸಬೇಕಾಗಿದೆ. ಬೇಲೂರು ತಾಲೂಕಿನ ಅರೆಹಳ್ಳಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ನಡೆ ಮತಗಟ್ಟೆಯ ಕಡೆ ಎಂಬ ವಿನೂತನ ಕಾರ್ಯಕ್ರಮದ ಮೂಲಕ ಮತದಾನ ಜಾಗೃತಿಗೆ ಚಾಲನೆ ಕೊಡಲಾಯಿತು. ಗ್ರಾಮ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಒಟ್ಟಾಗಿ ಚುನಾವಣಾ ಪರ್ವ ದೇಶದ ಗರ್ವ ಎಂಬ ಧ್ಯೇಯ ವಾಕ್ಯವಿರುವ ಧ್ವಜವನ್ನ ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಹಾರಿಸಲಾಯಿತು. ಬಳಿಕ ಸಮಾನತೆಯ ಸಂಧಾನ, ನಿಮ್ಮ ಮತದಾನ, ಹೆಮ್ಮೆಯಿಂದ ಮತ ಚಲಾಯಿಸಿ ಎಂಬ ಬರಹಗಳಿರುವ ಬ್ಯಾನರ್ ಹಿಡಿದು ಮುಖ್ಯ ರಸ್ತೆಯಲ್ಲಿ ಜಾಥಾ ನಡೆಸಿದರು. ಈ ವೇಳೆ ಲೋಕೇಶ್, ರುದ್ರೇಶ್, ರೂಪಾ, ಗಣೇಶ್, ಅಫ್ಸರ್, ವೀರಾಜು, ಪುಟ್ಟರಾಜು ಸ್ವಸಹಾಯ ಗುಂಪಿನ ಸದಸ್ಯರಿದ್ದರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳು ನನ್ನ ಗೆಲುವಿಗೆ ಪೂರಕವಾಗಿದೆ ಎಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಹೇಳಿದರು.
ಕೆಆರ್ ನಗರ ತಾಲೂಕುಗಳಲ್ಲಿ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರವಿಶಂಕರ್ ಜೊತೆಗೂಡಿ ಚುನಾವಣಾ ಪ್ರಚಾರ ನಡೆಸಿ ಮಾತನಾಡಿದ ಅವರು, ಸರ್ಕಾರದ ಜನಪರ ಆಡಳಿತ ಜಿಲ್ಲೆಯ ಎಲ್ಲಾ ನಾಯಕರ ಸಂಘಟಿತ ಪ್ರಚಾರದ ಜೊತೆಗೆ ಜಿಲ್ಲೆಯ ಜನರು ನನ್ನ ಮೇಲೆ ತೋರಿಸುತ್ತಿರುವ ಪ್ರೀತಿ ಗೆಲುವಿನ ವಿಶ್ವಾಸ ಹೆಚ್ಚಿಸಿದೆ. ಬಹುತೇಕ ಜಿಲ್ಲೆಯ ಎಲ್ಲಾ ಹಳ್ಳಿಗಳಿಗೂ ಭೇಟಿ ನೀಡಿ ಗ್ರಾಮೀಣ ಜನತೆಯ ನಾಡಿಮಿಡಿತ ತಿಳಿದಿದ್ದು, ಕ್ಷೇತ್ರ ಸಮಗ್ರ ಅಭಿವೃದ್ಧಿಗೆ ವಿಶೇಷವಾಗಿ ಯೋಜನೆಯನ್ನ ರೂಪಿಸಿ ಅನುಷ್ಠಾನಗೊಳಿಸುತ್ತೇನೆ. ಈ ಬಾರಿ ನನ್ನ ಗೆಲುವು ನಿಶ್ಚಿತ, ಇದರಲ್ಲಿ ಯಾವುದೇ ಅನುಮಾನ ಬೇಡ ಎಂದರು. ಎಲ್ಲ ಗ್ರಾಮಸ್ಥರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಬಂಧುಗಳು ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರು, ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ. ಅಧಿಕಾರಕ್ಕೆ ಬರುವ ಮುಂಚೆ 5 ಗ್ಯಾರಂಟಿ ಕೊಟ್ಟಿದ್ದು, 5 ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದಿದೆ 8 ತಿಂಗಳಿಗೆ. ಅದೇ ರೀತಿ ಕೇಂದ್ರ ಸರ್ಕಾರ ಬಿಟ್ಟರೆ 25 ಗ್ಯಾರಂಟಿ ಕೊಟ್ಟಿದೆ. ಅದು ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ಅದನ್ನ ನಾನು ಗೆಲ್ಲಬೇಕು, ನಾನು ಗೆಲ್ಸಿ. ನಮ್ಮ ರವಿಶಂಕರ್ ನನಗೆ ಎಷ್ಟು ಅದು ಹೆಚ್ಚು ಮತ ಕೊಟ್ಟು ಗೆಲ್ಸಿದ್ದೀರಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ವಕ್ತಾರೆ ಭವ್ಯ ನರಸಿಂಹಮೂರ್ತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಪಿ ರಮೇಶ್ ಸೇರಿದಂತೆ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮಂಡ್ಯ. ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾದ ಎಚ್ಡಿ ಕುಮಾರಸ್ವಾಮಿರವರ ಪರವಾಗಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ವಿಭಾಗದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಭೆಯನ್ನ ಪಾಂಡವಪುರ ಟಿಎಪಿಸಿಎಂಎಸ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಕಾವೇರಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಹಾಗೂ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ. ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಆಡಳಿತ ಕಾಲದಲ್ಲಿ ಶಿಕ್ಷಣ ಕ್ರಾಂತಿಯಾಗಿದೆ. ಮೇಲುಕೋಟೆ ಕ್ಷೇತ್ರ ಅಭಿವೃದ್ಧಿ ಕಂಡಿದೆ. ಯಡಿಯೂರಪ್ಪ ಅವರು ಎಲ್ಲ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ ಮಾಡಿದ್ರು. ಈಗ ಜಿಲ್ಲೆಯ ಹಣವಂತ ಮತ್ತು ಹೃದಯವಂತರ ನಡುವೆ ಚುನಾವಣೆ ನಡೆಯುತ್ತಿದ್ದು, ದೇಶಕ್ಕೆ ಮೋದಿ ಪ್ರಧಾನಿಯಾಗುವುದು ಹಾಗೂ ಜಿಲ್ಲೆಯಿಂದ ಕುಮಾರಸ್ವಾಮಿ ಗೆಲ್ಲುವುದು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದರು. ಪುಷ್ಪಾರ್ಚನೆ ಮಾಡಿ ಈಗ ತಾನೇ ಮಾತಾಡಿದಂಥ ನಮ್ಮ ನಾಯಕರಾದಂಥ ಮಾಜಿ ಸಚಿವವಾಗಿ ಅಭಿನಂದನೆ ಸಲ್ಲಿಸಿದೆ. ಇವತ್ತು ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ, ಏನ್ ಕಾಂಗ್ರೆಸ್ನವರು ಅವರ RTC ಬರ್ಕೊಂಡ್ಬಿಟ್ಟವ್ರೆ, ಜೈ ಭೀಮ್ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಮನೆ ಆಸ್ತಿ ಅಂತೇಳಿ ಯೋಗ್ಯತೆಗೆ ನಾನು ಕೇಳಿ ಬಯಸ್ತೇನೆ. 52-54ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾಕೆ 2 ಬಾರಿ ಸೋಲಿಸಿ ನೀವು ಸಂಸತ್ನ ಒಳಗೆ ಬರಬಾರ್ದು ಅಂತಕ್ಕಂಥ ವಿಚಾರ ಪದೇ ಪದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ತಿರ್ಸ್ಬಿಡ್ತಾರೆ ಅಂತ ಯಾಕೆ ಸುಳ್ಳು ಹೇಳ್ತೀರಿ? 1975ರಲ್ಲಿ ಅದೇ ಇಂದಿರಾ ಗಾಂಧಿ ಅಮ್ಮ ಅವರು ಎಮರ್ಜೆನ್ಸಿ ತಂದು 125 ಪುಟಗಳ ಸಭೆಯಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಮಾಜಿ ಸಚಿವ ಆಲ್ಕೂಡು ಹನುಮಂತಪ್ಪ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಮಲ್ಲೇಶ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಚ್ ಮಂಜುನಾಥ್, ಕಣವೆ ಯೋಗೇಶ್ ಸೇರಿದಂತೆ ಇತರರಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಪಾಂಡವಪುರ. ನಮ್ಮ ಸಮಾಜದ ಜನತೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಮೊರೆ ಹೋಗಬೇಡಿ ಎಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಂಡ್ಯ ಜಿಲ್ಲೆ ಅಧ್ಯಕ್ಷ ಬೂದನೂರು ಎಸ್ಡಿ ಜಯರಾಮು ಹೇಳಿದರು. ಈ ಸಂಬಂಧ ಮಾತನಾಡಿದ ಅವರು, ಈ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾದ ಎಚ್ಡಿ ಕುಮಾರಸ್ವಾಮಿರವರನ್ನ ನಾವು 3 ಲಕ್ಷಕ್ಕಿಂತ ಅಧಿಕ ಮತದಿಂದ ಗೆಲ್ಲಿಸಬೇಕಾಗಿದೆ. ಕುಮಾರಸ್ವಾಮಿಯವರು ನಮ್ಮ ಸಂವಿಧಾನವನ್ನ ಕಾಪಾಡುವ ಜನನಾಯಕರಾಗಿದ್ದಾರೆ. ಆದ್ದರಿಂದ ನಮ್ಮ ಜನಾಂಗದವರು ಹಾಗೂ ರೈತಾಪಿ ಜನಗಳು ಯಾವುದೇ ಕಾರಣಕ್ಕೂ ಆಮಿಷಗಳಿಗೆ ಒಳಗಾಗದೆ ಎಚ್ಡಿ ಕುಮಾರಸ್ವಾಮಿಯವರನ್ನ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮಂಡ್ಯ. ಸಮುದಾಯದ ಬಂಧುಗಳು ಈ ಸಾರಿ JDSಗೆ ಮತ ಹಾಕೋದ್ರ ಮುಖಾಂತರ ಸೀಟನ್ನು ಕುಮಾರಣ್ಣನ ನಾಯಕತ್ವವನ್ನು ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಗೆಲ್ಲಿಸ್ಕೊಡ್ತಾರೆ ಅಂತ ಹೇಳಿ ನಾನು ಭರವಸೆನ ಕೊಡ್ತೀನಿ. ನಮ್ಮ ಸಮುದಾಯ ಗ್ಯಾರಂಟಿಗಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ ಆಗಲಿ, ಬಸ್ಸಿನ ಸರ್ವಿಸ್ಗಾಗಲಿ ಯಾರೂ ನೀವು ಮಾಚ್ ಮಾಡ್ದು ದಲಿತ ಬಂಧುಗಳೇ, ಇವತ್ತು ಕುಮಾರಣ್ಣರ ಕೈ ಬಲಪಡಿಸ್ಬೇಕು ಅಂತಂದರೆ ಇವತ್ತು 20 ರೂಪಾಯಿ ಇದ್ದಂಥ ಚಾಪಕ್ಕಾಗ್ದ 100 ರೂಪಾಯಿ ಆಗಿದೆ. 100 ರೂಪಾಯಿ ಇದ್ದಂಥ ಚಾಪಕ್ಕಾಗ್ದ 500 ರೂಪಾಯಿ ಆಗಿದೆ. 10 ಪಟ್ಟು 5 ಪಟ್ಟು ಹೆಚ್ಚಿಗೆ ಮಾಡ್ತಿರಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರ ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ದೆಸೆಯಿಂದ ನೀವು ದಲಿತರು ಎಚ್ಚೆತ್ಕೊಂಡು ನಮ್ಮ JDS ಮತ್ತು BJP ಅಭ್ಯರ್ಥಿಯಾದಂಥ ಕುಮಾರಣ್ಣವ್ರಿಗೆ ಹೆಚ್ಚಿನ ರೀತಿ ಮತ ಹಾಕಿ ಗೆಲ್ಲಿಸ್ಕೊಡ್ಬೇಕು. ಗೆಲ್ಲಿಸ್ತೀರಿ ಅಂತ ಭರವಸೆಯನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಸಂವಿಧಾನ ಕಾವಲುಗಾಯಿಕೆ ನಮ್ಮ ಜಿಲ್ಲೆಯಿಂದ, ಕರ್ನಾಟಕದಿಂದ JDS ಪಕ್ಷದ ರಾಜ್ಯಾಧ್ಯಕ್ಷರು, ನಮ್ಮ ಕ್ಷೇತ್ರದ ಅಭ್ಯರ್ಥಿ ಕುಮಾರಣ್ಣವರು ನಮ್ಮ ಪರವಾಗಿರ್ತಾರೆ ಅಂತ ಮಾತು ಕೊಟ್ಟಿದ್ದಾರೆ. ಮಳವಳ್ಳಿಯಲ್ಲಿ ಮಾತಾಡ್ತಿರಬೇಕಾದ್ರೆ ಸಂವಿಧಾನ ಬಗ್ಗೆ ಮಾತಾಡಿದ್ರು. ಸಂವಿಧಾನ ಈ ದೇಶದಲ್ಲಿ ಯಾರೂ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅಂತ ಕುಮಾರಣ್ಣವರು ಈ ಜಿಲ್ಲೆಯ, ಈ ರಾಜ್ಯದ ಜನತೆಗೆ ನಮ್ಮ ದಲಿತ ಸಮುದಾಯಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ.
ಸಮುದ್ರದಲ್ಲಿ ಆಟ ಆಡಲು ಹೋದ ಇಬ್ಬರು ಸಮುದ್ರ ಪಾಲಾದ ಘಟನೆ ಭಟ್ಕಳ ತಾಲೂಕಿನ ಹಡಿನ್ ಗ್ರಾಮದಲ್ಲಿ ನಡೆದಿದೆ. ಹೆಬಳಿಯ ಇನಾಮ್ ಅಸ್ಕೇರಿ ಮತ್ತು ಆಜಾದ್ ನಗರದ ಮೊಹಮ್ಮದ್ ಖಾಸಿಫ್ ಆಟ ಆಡಲು ಕುಟುಂಬದವರೊಂದಿಗೆ ಹಡಿನ್ ಗ್ರಾಮದ ಸೋಡಿಗದ್ದೆ ಬಳಿ ಸಮುದ್ರ ತೀರಕ್ಕೆ ಹೋಗಿದ್ದು ಅಲೆಯ ರಭಸಕ್ಕೆ ಇಬ್ಬರು ನೀರುಪಾಲಾಗಿದ್ದಾರೆ ಎನ್ನಲಾಗಿದೆ. ಬಾಲಕ ಇನಾಮ್ ಅಸ್ಕೇರಿ ಶವ ಪತ್ತೆಯಾಗಿದ್ದು ಇನ್ನೋರ್ವನಿಗಾಗಿ ಶೋಧ ಕಾರ್ಯ ನಡೆದಿದೆ. ಘಟನಾ ಸ್ಥಳದಲ್ಲಿ ಅಗ್ನಿಶಾಮಕ ದಳ, ಗ್ರಾಮೀಣ ಠಾಣೆ ಇನ್ಸ್ಪೆಕ್ಟರ್ ಚಂದನ್ ಗೋಪಾಲ್, ಪೊಲೀಸ್ ತಂಡ ಮತ್ತು ಸಾರ್ವಜನಿಕರ ಸಹಕಾರದಿಂದ ಶೋಧ ಕಾರ್ಯ ಮುಂದುವರೆದಿದ್ದು ಇನ್ನೋರ್ವ ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ಭಟ್ಕಳದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಶವವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ತನಿಖೆ ಮುಂದುವರೆಸಿದೆ. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಹುಬ್ಬಳ್ಳಿಯ ನೇಹಾ ಹಿರೇಮಠ ಹಾಗೂ ತುಮಕೂರಿನ ರುಕ್ಸಾನಾ ಕೊಲೆ ಪ್ರಕರಣದಲ್ಲಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಮಂಡ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಮಾತನಾಡಿ, ಹುಬ್ಬಳ್ಳಿಯಲ್ಲಿ ಒಂದು ಅಮಾನವೀಯ ಕೃತ್ಯ ನಡೆದಿದ್ದು ಫಯಾಜ್ ಎಂಬುವನನ್ನ ನೇಹಾ ಎಂಬ ವಿದ್ಯಾರ್ಥಿಯನ್ನ ಬಿಪಿಪಿ ಕಾಲೇಜಿನ ಆವರಣದಲ್ಲಿ ಎರೆದು ಕೊಂದಿದ್ದಾನೆ. ಸದ್ಯ ಕೊಲೆಗಾರ ಫಯಾಜ್ನ ಬಂಧನವಾಗಿದ್ದು ಶೀಘ್ರ ತನಿಖೆ ನಡೆಸಿ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕು. ಇದಲ್ಲದೆ ಕಳೆದ ಮಾರ್ಚ್ 31ರಂದು ತುಮಕೂರಿನಲ್ಲಿ ಸುಟ್ಟು ಕರಕಲಾದ ರೀತಿಯಲ್ಲಿ ಯುವತಿಯ ದೇಹ ಸಿಕ್ಕಿತ್ತು. ಆ ಯುವತಿಯ ಪತಿ ಪ್ರದೀಪ್ ಬೆಂಗಳೂರಿಗೆ ಕರೆದುಕೊಂಡು ಬರುವಾಗ ದಾರಿಯಲ್ಲಿ ಆಕೆಯನ್ನ ಕೊಂದು ಸುಟ್ಟು ಹಾಕಿ ಬೆಂಗಳೂರಿಗೆ ಹೋಗಿ ಮಗುವನ್ನ ಗಾಡಿಯಲ್ಲಿ ಇಟ್ಟು ಹೋಗಿ ಬೆಟ್ಟಿದ್ದ ಬಗಲಕುಂಟೆಯ ಪೊಲೀಸರ ಕೈಗೆ ಮಗು ಸಿಕ್ಕಿ ನಂತರ ಪ್ರದೀಪ್ನನ್ನ ಏಪ್ರಿಲ್ 14ರಂದು ಬಂಧಿಸಿದ್ದಾರೆ. ಆತನನ್ನ ಕಠಿಣವಾಗಿ ಶಿಕ್ಷಿಸಬೇಕೆಂದು ಒತ್ತಾಯಿಸಿದರು. ಅವ್ರ ಮೇಲೆ ಅಲ್ಲೇ ನಡೆಯುವಂಥದ್ದಾಗ್ಬೋದು. ಅಥವಾ ಇಲ್ಲೊಬ್ಬ ಯಾರೋ ಏತ್ಲ್ಯಾಂಡಿ ಒಬ್ಬ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಅಂತೇಳಿ ಮೋದಿ ಜೈಕಾರ ಆಕಾರನ ಅಪ್ಪನ ಕೊಡ್ತಾರಲ್ಲ ಅಂತ ಹೇಳೋದಾಗ್ಬೋದು. ಮೊನ್ನೆ ಯಾರೋ ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡಿದ್ರೆ ಬರೀ ಅಲ್ಲ ಅಂತೇಳಿ ಅವ್ರನ್ನ ವಿರೋಧಿಸಂತಾರಾಗ್ಬೋದು. ಪ್ರತಿ ಹಂತದಲ್ಲೂ ಕೂಡ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಒಂದು ದೇಶದ್ರೋಹಿಗಳು, ಭಯ ಉತ್ಪಾದನೆ ಮಾಡುವಂಥ ನಾಡದ್ರೋಹಿಗಳು ಇವತ್ತು ಅಟ್ಟಹಾಸ ಮೆರೀತಾ ಇದ್ದಾರೆ. ಆ ದೃಷ್ಟಿನಲ್ಲಿ ಇವತ್ತು ಏನು ಮೊನ್ನೆ ಕೊಲೆ ಆಗಿದೆಯೋ ಆ ವಿಷಯದಲ್ಲಿ ಆ ಫಯಾಜನ್ನನ್ಗೆ ಗಲ್ಲು ಶಿಕ್ಷೆಗೇರಿಸಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲದು. ರಾಜ್ಯ ಬಿಜೆಪಿ ಮಹಿಳಾ ರಾಜ್ಯಾಧ್ಯಕ್ಷೆ ಮಂಜುಳಾ ಮಾತನಾಡಿ, 21 ವರ್ಷದ ರುಕ್ಸಾನಾ ಈ ರೀತಿ ಸುಟ್ಟು ಕರಕಲಾಗಿ ಬಿಟ್ಟಳು. ಆದರೆ ಯಾವ ಮಾಧ್ಯಮಗಳು ಸುದ್ದಿ ಮಾಡಲಿಲ್ಲ. ಇದರಿಂದ ಸಮಾಜದ ಮನಸ್ಥಿತಿಯನ್ನು ನಾವು ಅರಿಯಬಹುದು. ಈಗ ಇನ್ನೂ ಚಿಕ್ಕ ವಯಸ್ಸಿನ ನೇಹಾ ಆಸ್ಪತ್ರೆಗೆ ಹೋಗುವ ದಾರಿಯಲ್ಲಿಯೇ ಇಲ್ಲವಾಗಿದ್ದಾಳೆ. ಇಂತಹ ಕ್ರೌರ್ಯ ಸಮಾಜಕ್ಕೆ ಧಿಕ್ಕಾರವಿರಲಿ. ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ತಡೆಯುವ ಹೋರಾಟ ರೂಪಿಸುವುದೇ ನಮ್ಮ ಪ್ರಾಥಮಿಕ ಕರ್ತವ್ಯ. ಇಂತಹದನ್ನ ಕೊನೆಗಳಿಸಲು ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡುವುದು ಅಗತ್ಯ ಎಂದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮಂಡ್ಯ. ಇವತ್ತು ನೇಹಾಳ ಸಾವಿಗೆ ನ್ಯಾಯ ಸಿಗಬೇಕು. ಕೊಲೆಗಡುಕ ಒಬ್ಬನೇ ಅಲ್ಲ, ಅವನ ಹಿಂದೆ ಒಂದು ತಂಡ ಇದೆ. ಆ ಷಡ್ಯಂತ್ರವನ್ನು ರಾಜ್ಯ ಸರ್ಕಾರ ಭೇದಿಸಬೇಕು. ಸರ್ಕಾರ ಇವತ್ತು ನೇಹಾಳನ್ನ ಕಾಲೇಜು ಕ್ಯಾಂಪಸ್ ಅಲ್ಲಿ ಒಬ್ಬ ದುಷ್ಟ ಕೊಲೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ರಾಜ್ಯದಾದ್ಯಂತ ನಡೀತಿರುವಂಥ ಕುಕ್ಕರ್ ಬ್ಲಾಸ್ಟ್, ಬ್ಯಾಮ್ ಬ್ಲಾಸ್ಟ್ ಅಲ್ಲಿ ಇವರು ಸಾಫ್ಟ್ ಕಾರ್ನರ್ ತೋರಿಸ್ತಾರೆ. ರಾಮೇಶ್ವರ ಕೆಫೆಲಿ ಮಹಿಳೆಯ ಬಲಿದಾನ ಆಗುತ್ತೆ, ಅವಳ ಕಣ್ಣು ಹೋಗುತ್ತೆ. ಹಾವೇರಿನಲ್ಲಿ ಅಲ್ಪಸಂಖ್ಯಾತ ಮಹಿಳೆ ಮೇಲೆ ಅತ್ಯಾಚಾರ ಆಗುತ್ತೆ. ಈ ಸರ್ಕಾರ ಮೃದು ಧೋರಣೆಯನ್ನು ತೆಗೆದುಕೊಳ್ಳುತ್ತೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಪುಂಡರ ಕೈಯಲ್ಲಿ ಅಡ ಇಟ್ಟು ನಡುಬಗ್ಗಿಸಿದ ಈ ಭಂಡ ಸರ್ಕಾರಕ್ಕೆ ಧಿಕ್ಕಾರ ಹೇಳಿ ಹೋರಾಟ ಮಾಡಕ್ಕೆ ನಾವಿಲ್ಲಿ ಸೇರಿದ್ದೀವಿ. ನೇಹಾಳ ಸಾವಿಗೆ ನ್ಯಾಯ ಸಿಗ. ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿರುವ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತನ್ನಿ ಎಂದು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ತರಲಕಟ್ಟಿ ಗ್ರಾಮದಲ್ಲಿ ಕೊಪ್ಪಳ ಲೋಕಸಭಾ ಚುನಾವಣಾ ಪ್ರಚಾರಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ನಡೆದುಕೊಂಡಿರುವ ಪಕ್ಷ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಯುವ ನ್ಯಾಯ, ನಾರಿ ನ್ಯಾಯ, ರೈತ ನ್ಯಾಯ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸುವುದು ಗ್ಯಾರಂಟಿ. ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದರೆ ರಾಜ್ಯದ ಜನತೆಗೆ ಮತ್ತಷ್ಟು ಗ್ಯಾರಂಟಿಗಳು ಲಭಿಸುತ್ತವೆ ಎಂದರು. ನೈಸರ್ಗಿಕವಾಗಿ ಮಳೆ ಬೀಳುತ್ತಿತ್ತು, ರೈತರು ಬಿದ್ದಂತಿದ್ರು, ಜ್ವಾಳ, ಗೋಧಿ, ತೊಗರಿ ಅದನ್ನ ತಮ್ಮ ದಿನನಿತ್ಯಕ್ಕೆ ಊಟಕ್ಕೆ ಮಾಡ್ಕೊಂಡು ಇದ್ರು. ಯಾರು ಏನು ಇಲ್ಲಿ ಹೋಗೋಕ್ಕೆ ವಾಹನ ಇರಲಿಲ್ಲ, ಶಿಕ್ಷಣ ಇರಲಿಲ್ಲ, ಓದು ಬರೋದು ಇರಲಿಲ್ಲ. ಅದಕ್ಕಾಗಿ ದೇಶದಲ್ಲಿ ಸ್ವಾತಂತ್ರ್ಯ ಬಂದದ್ದು, ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆದದ್ದೇ ಕಾಂಗ್ರೆಸ್ನಿಂದ ಆಗಿ ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಮಾಡಿದ್ರು. ವಲ್ಲಭಾಯಿ ಪಟೇಲ್ರನ್ನ ಉಪ ಪ್ರಧಾನಿ ಮಾಡಿದ್ರು. ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆದರು. ಆದ ತಕ್ಷಣ ಮೊದಲು
ಅಂಬೇಡ್ಕರ್ ಅವ್ರಿಗೆ ಹೇಳಿ ದೇಶದಾಗ ಒಂದು ಸಂವಿಧಾನ ಕಾನೂನು ರಚನೆ ಮಾಡ್ರಪ್ಪ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ರೇವಣಟೇಪ ಸಂಗಟಿ, ವೀರನಗೌಡ ಪೊಲೀಸ್ ಪಾಟೀಲ್, ನಾಗರಾಜ ನವಲಹಳ್ಳಿ, ಪ್ರಕಾಶ್ ಮಾಲಿಪೋಟೀಲ್, ಯಮನೂರಪ್ಪ ತಳವಾರ, ಶರಣಪ್ಪ ನಾಯಕ, ಯಮನೂರಪ್ಪ ಕಂಬಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್, ವಿವಿಸಿ ನ್ಯೂಸ್, ಕೊಪ್ಪಳ. ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಕೊಲೆ ಘಟನೆ ಖಂಡಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಸೋಮವಾರ ಕೊಪ್ಪಳದ ಅಶೋಕ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾ ಪೊಲೀಸ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಗುಳಗಣ್ಣನವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಸೂಕ್ತ ರಕ್ಷಣೆ ಇಲ್ಲ. ರಾಜ್ಯಪಾಲರು ಇಂತಹ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿ ಜನಸಾಮಾನ್ಯರಿಗೆ ರಕ್ಷಣೆಗೆ ಮುಂದಾಗಬೇಕು. ಹುಬ್ಬಳ್ಳಿಯ ಕಾಂಗ್ರೆಸ್ ಕಾರ್ಪೊರೇಟ್ ಸದಸ್ಯರ ಮಗಳ ಕೊಲೆಯಾಗಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಬಳಿ ನ್ಯಾಯ ಒದಗಿಸುವಂತೆ ಮೃತ ನೇಹಾ ತಂದೆ ಬೇಡಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಎಂದು ದೂರಿದರು. ಕಾಂಗ್ರೆಸ್ ಕಾರ್ಪೊರೇಟರ್ ಅವ್ರ ಮಗಳು ಕಳ್ಕೊಂಡಂತ ನೋವಲ್ಲಿ ಅವರಿದಾರ. ನನ್ನ ಮಗಳು ಕಳ್ಕೊಂಡಿದ್ದೀನಿ ಅನ್ನುವಂಥ ನೋವಲ್ಲಿ ಅವರಿದ್ರೆ ಅವ್ರಿಗೆ ಆತ್ಮವಿಶ್ವಾಸ ಇತ್ತು. ಕಾಂಗ್ರೆಸ್ನವ್ರು ನನ್ನ ಪರವಾಗಿ ಬರ್ತಾರ, ಕಾಂಗ್ರೆಸ್ನ ಎಲ್ಲ ಶಾಸಕರು ಇರ್ಬೋದು, ಮುಖ್ಯಮಂತ್ರಿ ನನ್ನ ಪರವಾಗಿ ಹೇಳಿಕೆ ಕೊಡ್ತಾರ ಅಂತ ಹೇಳಿ ಅವ್ರು ತಿಳ್ಕೊಂಡಿದ್ರು. ಆದ್ರೆ ಒಬ್ಬ ಬೇಜವಾಬ್ದಾರಿ ಮುಖ್ಯಮಂತ್ರಿ ಕೊಟ್ಟಂತ ಹೇಳಿಕೆಯನ್ನು ಅದು ಅವ್ರ ವೈಯಕ್ತಿಕ. ಸ್ವತಃ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಆ ವ್ಯಕ್ತಿಗೆ ನೋವಾಗಿದೆ. ಏನಪ್ಪಾ ಇದು ಕಾಂಗ್ರೆಸ್ನವ್ರು, ನಾನು ಕಾಂಗ್ರೆಸ್ಸಿಗ ಆ ಕಾಂಗ್ರೆಸ್ನವರೇ ನನ್ನ ಪಾಲು ಬಂದಿರಲ್ಲ, ಅವರೇ ನನ್ನ ಪರವಾಗಿ ನಿಲ್ಲಿಲ್ಲ ಅನ್ನುವಂಥ ನೋವು ಅವ್ರ ತಂದೆಗಿದೆ. ಆ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರುವಂತ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಮನೆಗೆ ಭೇಟಿ ಕೊಡ್ತಾರ. ಭೇಟಿ ಕೊಟ್ಟಂತ ಸಂದರ್ಭದಾಗ ಹೇಳ್ತಾರ, ಸರ ನನಗೆ ಬೇರೆ ನಮ್ಮ ಪಕ್ಷದವ್ರು ನ್ಯಾಯ ಕೊಡ್ಲಿಲ್ಲ, ದಯಮಾಡಿ ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಬೇಡ್ಕೊಳ್ತಾರೆ. ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರ, ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಇಂಥ ವ್ಯಕ್ತಿಗಳನ್ನ ಪ್ರಚೋದನೆ ನೀಡುವಂತ ಕಾಂಗ್ರೆಸ್ ಸರ್ಕಾರ ನಮ್ಗೆ ಬೇಕಾ? ಈ ಸರ್ಕಾರ ವಿರುದ್ಧ. ಈ ವೇಳೆ ಎಂಎಲ್ಸಿ ಹೇಮಲತಾ ನಾಯಕ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಸುರೇಶ್ ಭೂಮರೆಡ್ಡಿ, ಶೋಭಾನಗರಿ, ನಾಗರಾಜ್ ವೆಂಕಟಾಪುರ ಮೊದಲಾದವರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹೆಣ್ಣು ಮಕ್ಕಳಿಗೆ ಯಾವುದೇ ರಕ್ಷಣೆ ಇಲ್ಲ ಎಂದು ಮಾಜಿ ಸಚಿವ ಆರ್ ಅಶೋಕ್ ತಿಳಿಸಿದರು. ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹತ್ಯೆಯನ್ನ ಖಂಡಿಸಿ ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಂತರ ಟೌನ್ ಹಾಲ್ ಸರ್ಕಲ್ನಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಬಳಿ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಆರ್ ಅಶೋಕ್, ಬೇರೆ ಯಾರಾದರೂ ಆಗಿದ್ದರೆ ರಾಜೀನಾಮೆ ಕೊಟ್ಟು ಹೋಗುತ್ತಿದ್ರು, ಆದರೆ ರಾಜೀನಾಮೆ ಕೊಡಕ್ಕೂ ಮಾನ ಮರ್ಯಾದೆ ಇಲ್ಲದೆ ಅಧಿಕಾರದಲ್ಲಿ ಮುಂದುವರಿಯುವ ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡುತ್ತಿದೆ. ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯೋತ್ಪಾದನಾ ಚಟುವಟಿಕೆ ನಡೆಯುತ್ತಿದೆ. ಈ ನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಕಾಂಗ್ರೆಸ್ ಒಂದು ರೀತಿ ನಕ್ಸಲರನ್ನ ಬೆಂಬಲ ಮಾಡುತ್ತಿದೆ. ಓಟಿಗಾಗಿ ಕಾಂಗ್ರೆಸ್ ಪಕ್ಷ ಏನು ಬೇಕಾದರೂ ಮಾಡುತ್ತದೆ. ಸಿದ್ದರಾಮಯ್ಯನವರೇ ಈ ರೀತಿ ನೀವು ಓಲೈಕೆ ಮಾಡುತ್ತಿದ್ರೆ ನೇಹಾಳ ತಂದೆ ತಾಯಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಹೇಳುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೊಲೆ ಸುಲಿಗೆ ಅತ್ಯಾಚಾರಗಳು ಹೆಚ್ಚಾಗುತ್ತಿದ್ದಾವೆ. ಕಾನೂನು ಸುವ್ಯವಸ್ಥೆ ಕೆಟ್ಟು ಹೋಗುತ್ತಿದೆ ಎಂದರು. ಆದೇಶ ಈಗಾಗಲೇ ಹೊರಟಿದೆ. ನನಗೆ ವಿಶ್ವಾಸ ಇದೆ ಆ ತಂದೆ ತಾಯಿಗಳಿಗೆ ನ್ಯಾಯ ಸಿಗುತ್ತೆ, ಹಾಗೆ ಸತ್ಯ ಹೊರಗಡೆ ಬರುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಆ ಪ್ರಕಾರ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಎರಡನೇದು, ನಾಳೆ 4:30-5 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನಮ್ಮೂರಿಗೆ ಬರೋರಿದ್ದಾರೆ. ಅವರು ಚಿತ್ರದುರ್ಗದಲ್ಲಿ. ವರದಿ ಎಎನ್ ಫೀರ್, ವಿವಿಸಿ ನ್ಯೂಸ್, ತುಮಕೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹುಬ್ಬಳ್ಳಿಯ ನೇಹಾ ಪಾಟೀಲ್ ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ. ಆರೋಪಿಗೆ ಕೂಡಲೇ ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತೆ ಆಗ್ರಹ. 300ಕ್ಕೂ ಹೆಚ್ಚು ಮಂದಿ ಬಂಧನ. ಹಾಸನ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ವಕೀಲ ಸಂಘದಲ್ಲಿ ಮತಯಾಚನೆ. 3ನೇ ಬಾರಿ ಮೋದಿ ಅವರನ್ನ ಪ್ರಧಾನಿಯನ್ನಾಗಿಸುವ ನಿಟ್ಟಿನಲ್ಲಿ ಉತ್ತಮ ಪ್ರತಿಕ್ರಿಯೆ ಇದೆ. ಮಾಜಿ ಕಾನೂನು ಸಚಿವ ಸುರೇಶ್ ಕುಮಾರ್ ಹೇಳಿಕೆ. ಜೆಡಿಎಸ್ ಅಭ್ಯರ್ಥಿ ಬಗ್ಗೆ ಒಳ್ಳೆ ಭಾವನೆ ಇಲ್ಲ. ಹಾಸನ ಲೋಕಸಭಾ ವ್ಯಾಪ್ತಿಯ 8 ಕ್ಷೇತ್ರಗಳಲ್ಲೂ ಜೆಡಿಎಸ್ಗೆ ಲೀಡ್ ಬರಲ್ಲ. ಮುಖಂಡ ಎಚ್ಕೆ ಮಹೇಶ್ ಭವಿಷ್ಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.